ಹೇ ಫ್ಯಾಮಿಲಿಯರು, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅದು ಏನಂತಂದರೆ, ಒಂದು ಒಳ್ಳೆ ಫೇಶಿಯಲ್ ಕಿಟ್ನ ತೊಗೊಂಡು ಬಂದಿದ್ದೀನಿ. ನಾಟ್ ಈವನ್ ಫಾರ್ ಗರ್ಲ್ಸ್, ಗರ್ಲ್ಸ್ ಎಲ್ಲರೂ ಹಾಕ್ಕೊಬೋದು. 18+ ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲ ಯೂಸ್ ಮಾಡ್ಕೊಬೋದು. ಸೊ ತುಂಬ ಬೆಳ್ಳಗಾಗಬೇಕು, ಬ್ರೈಟ್ ಆಗಬೇಕು ಸ್ಕಿನ್ ಅಂತ ಅಂದ್ಕೊಂಡಿರೋರೆಲ್ಲ ಈ ಫೇಶಿಯಲ್ ಕಿಟ್ನ ಯೂಸ್ ಮಾಡ್ಕೊಳ್ಬೋದು. ಸೊ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ತಾ, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲಿಗೆ ಐಸ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ. ಅದರಲ್ಲಿ ನೀಟಾಗಿ ಮಸಾಜ್ ಮಾಡಬೇಕು ಮುಖನ, ಯಾಕಂದರೆ ಸ್ವಲ್ಪ ಸ್ಕಿನ್ ಟೈಟನ್ ಆಗುತ್ತೆ, ಹಾಗೆ ಸ್ವಲ್ಪ ಗ್ಲೋ ಕೂಡ ಬರುತ್ತೆ. ಅದರಿಂದ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಿದರೆ ತುಂಬಾ ರಿಸಲ್ಟ್ ಸಿಗುತ್ತೆ. ಯೂಸ್ ಮಾಡಿ. ಫಸ್ಟು ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕು. ಐಸ್ ಕ್ಯೂಬ್ನ ರಬ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಮುಖಕ್ಕೆ. ಆಲ್ಮೋಸ್ಟ್ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ, ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ ಇದರ ಬೆನಿಫಿಟ್ಸ್ ಏನು ಅಂತ. ಡೈಲಿ ಬೇಸಿಸಲ್ಲಿ ತುಂಬ ಜನ ಒಂದಷ್ಟು ಕ್ಯೂಬ್ಸ್ನ ವಾಟ್ರಲ್ಲಿ ಹಾಕ್ಕೊಂಡು ಫೇಸ್ನ ಡಿಪ್ಪೆಲ್ಲ ಮಾಡ್ತಾರೆ. ತುಂಬಾ ಯೂಸ್ಫುಲ್ ಆಗುತ್ತೆ. ಪಿಂಪಲ್ಸು ಏನೊಂದಿದ್ರೂ ಅಷ್ಟೇ, ಚಿಕ್ಕ ಚಿಕ್ಕ ಗುಳ್ಳೆಗಳು ಏನಿದ್ರು ಹೋಗ್ಬಿಡುತ್ತೆ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋದ್ರಿಂದ. ಇವಾಗ ನಾನು ಕೂಡ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ರೂಟೀನೇ ಅದು. ಹಾಟ್ ವಾಟರ್ ಕುಡಿದ್ಬಿಟ್ಟು ಐಸ್ ಕ್ಯೂಬ್ಸ್ನ ನಾನು ರಬ್ ಮಾಡ್ಕೋತೀನಿ. ನಾನು ಡಿಪ್ಪೆಲ್ಲ ಮಾಡೋಕ್ಕೋಗಲ್ಲ, ಜಸ್ಟ್ ಹಿಂಗೆ ಮಸಾಜ್ ಮಾಡ್ಕೋತೀನಿ. 2 ಕ್ಯೂಬ್ಸ್ ತೊಗೊಂಡು ಅಷ್ಟೇ, ಜಾಸ್ತಿ ಎಲ್ಲ ತೊಗೊಳಕ್ಕೋಗಲ್ಲ. ಕೆಲವ್ರಿಗೆ ಕೈಯಲ್ಲಿ ಇಟ್ಕೊಳಕ್ಕಾಗೋದಿಲ್ಲ, ಅವ್ರು ಬಟ್ಟೆ ಸಹಾಯದಿಂದ ಇಟ್ಕೊಂಡು ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಹಾಗೇ, ಆಮೇಲೆ ಏನಾಗುತ್ತೆ ಅಂದರೆ ಸ್ಕಿನ್ನೆಲ್ಲ ಫುಲ್ಲು ಟೈಟ್ ಆಗಿಬಿಡುತ್ತಲ್ವ, ಏನೂ ಫೀಲ್ ಆಗೋಲ್ಲ. ಐಸ್ ಕ್ಯೂಬ್ ಚಳಿ ಆ ಥರ ಕೂಡ ಫೀಲ್ ಆಗೋಲ್ಲ. ನೀಟಾಗಿ ಆರಾಮಾಗಿ ಸ್ಕ್ರಬ್ ಮಾಡ್ಕೊಳ್ಬೋದು. ಇಷ್ಟು ಮಾಡಿಕೊಂಡು ಸಾಧ್ಯ ಆದಷ್ಟು ಮಸಾಜ್ ಮಾಡಿ ಫೇಸ್ನ. ಸ್ವಲ್ಪ ಐಸ್ ಕ್ಯೂಬ್ ಹಚ್ಚಿದ ತಕ್ಷಣ ರೆಡ್ ಆಗಿಬಿಡುತ್ತೆ ಫೇಸು. ಈ ಜಾ ಲೈನ್ ಇರ್ಬೋದು, ಎಲ್ಲದನ್ನು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿದೆ. ತುಂಬಾ ಬೆನಿಫಿಟ್ಸ್ ಇದೆ ಐಸ್ ಕ್ಯೂಬ್ ಹಚ್ಚೋದ್ರಿಂದ. ನೀವು ನೋಡ್ತಾ ಇರ್ಬೋದು, ಫುಲ್ಲು ರೆಡ್ಗೆ ಆಗ್ಬೋದು ಮುಖ. ನೆಕ್ಸ್ಟ್ ನಾನು ಇವತ್ತು ತೋರಿಸ್ಕೊಟ್ಟಿರೋದು ಫೇಶಿಯಲ್ ಕಿಟ್ಟು VLCC ಅವ್ರದ್ದು ಪಪಾಯ ಫ್ರೂಟ್ ಫೇಶಿಯಲ್ ಕಿಟ್ ಅಂತ. ತುಂಬಾ ಚೆನ್ನಾಗಿದೆ ಇದು ಗೈಸ್. ಆ್ಯಂಡ್ ನೀವು ಫೀಲ್ ಮಾಡ್ಬೋದು ಸ್ಮೆಲ್ ಎಲ್ಲನೂ. ನ್ಯಾಚುರಲ್ಲಾಗಿ ಸ್ಮೆಲ್ ಬರುತ್ತೆ. ಇವಾಗ ಸೌತೆಕಾಯಿ ಆಗಿರ್ಬೋದು, ಇಲ್ಲಾಂದರೆ ಆರೆಂಜ್ ಆಗಿರ್ಬೋದು, ಇಲ್ಲ ಪೀಚ್ ಫ್ರೂಟ್ ಇರ್ಬೋದು. ಅದು ಮಾಡ್ಕೊಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ 3 to 4 ಟೈಪ್ ಆಫ್ ಫ್ರೂಟ್ಸ್ನ ಯೂಸ್ ಮಾಡಿ ಪ್ರತಿಯೊಂದನ್ನು ಮಾಡಿದ್ದಾರೆ. ಇವಾಗ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಥರ ಇರುತ್ತೆ ಪ್ಯಾಕೆಟು. ಒಳಗಡೆ ಓಪನ್ ಮಾಡಿದಾಗ ಕ್ಯೂಬ್ಸ್ ಇರುತ್ತೆ. ಇದು ಒಂದು 2 ಟೈಮ್ಸ್ ಯೂಸ್ ಮಾಡ್ಕೊಳ್ಬೋದು ನಾವು. 2 to 3 ಟೈಮ್ಸ್, ವೀಕ್ಲಿ 2 ಟೈಮ್ಸ್ ಇಲ್ಲ. ಫಸ್ಟ್ ಸ್ಟೆಪ್ಪು ಬಂದು ಕುಕುಂಬರ್ ಟೋನರ್. ನಿಮ್ಮ ಮುಖಕ್ಕೆ ಎಷ್ಟು ಯೂಸ್ ಆಗುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ನೀಟಾಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿಕೊಂಡು ಫೇಸು ನೆಕ್ಕು ಎಲ್ಲದಕ್ಕೂ ಹಾಕ್ಕೊಳ್ಬೋದು. ನೀಟಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಅದು ಫುಲ್ಲು ಅಬ್ಸರ್ವ್ ಆದಮೇಲೆ ಸ್ವೈಪ್ ಆಫ್ ಮಾಡೋಣ ವಾಟರಲ್ಲಿ. ಇಲ್ಲ ಟಿಶ್ಯೂ ಪೇಪರ್ಗೆ ನಾನು ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಗೈಸ್ ಇದು. ನಾನು ಆಲ್ಮೋಸ್ಟ್ ನಮ್ಮ ಮನೆಯಿಂದನೂ ಯೂಸ್ ಮಾಡ್ತಾ ಬರ್ತಿದ್ದೀನಿ. ಆ ಸ್ಮೆಲ್
ಏನಿದೆ ಅದನ್ನ ಫೀಲ್ ಮಾಡ್ಬೋದು ನಾವು. ಸೊ ಫುಲ್ಲು ಕುಕುಂಬರ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಸೊ ಒಂದ್ಸತಿ ಟ್ರೈ ಮಾಡಿ ಯೂಸ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ಇನ್ನೊಂದು ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಫೇಸಿಗೆ. ಇದು ಟ್ಯೂಬ್ಸ್ ತೋರಿಸ್ತೀನಿ ತಡೀರಿ ಹೆಂಗಿದೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ 1 2 3 ಆ್ಯಂಡ್ 6 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ಒಂದು 2 ಟೈಮ್ಸ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ ಗೈಸ್, ನೀವು ಯೂಸ್ ಮಾಡಿ. ಸೊ ಸ್ವಲ್ಪ ವಾಟರ್ ತೊಗೊಂಡು ನೀಟಾಗಿ ವೈಪ್ ಮಾಡಿಬಿಡೋಣ. ಕೆಲವು ಬೇಕಿದೆ ಟಿಶ್ಯೂ ಪೇಪರಲ್ಲಿ ಕೂಡ ವೈಪ್ ಮಾಡ್ಕೊಳ್ಬೋದು. ಸೊ ನಾನು ಕಾಟನ್ ಕರ್ಚೀಫ್ ತೊಗೊಂಡಿದ್ದೀನಿ ವೈಪ್ ಮಾಡೋಕ್ಕೆ. ಸೊ ಅದು ಡ್ರೈ ಆಗಲಿ ಸ್ವಲ್ಪ. ಸೊ ತುಂಬ ಫುಲ್ಲು ಡರ್ಟ್ನೆಲ್ಲ ತೆಗೆದುಬಿಡುತ್ತೆ ಗೈಸ್. ಇದು ಫಸ್ಟ್ ಸ್ಟೆಪ್ ಏನು ಮಾಡ್ಕೋತೀವಿ ನಾವು. ರಿಸಲ್ಟ್ಸ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ 24 hours ಒಳಗಡೆ ರಿಸಲ್ಟ್ ಸಿಗುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಸೆಕೆಂಡ್ ಇದು ಪಪಾಯ ಸೀಡಲ್ಲಿ ಮಾಡಿರೋದು ಸ್ಕ್ರಬ್. ಸೊ ಅದನ್ನು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಬಂದು ಕುಕುಂಬರ್ ಜೆಲ್ಲದು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಸೇಮ್ ಫೀಲ್ ಮಾಡ್ಬೋದು, ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಸೇಮ್ ಕುಕುಂಬರ್ ಸ್ಮೆಲ್ಲೇ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಸೊ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು. ಸೊ ಇದು ಶೈನಿಂಗ್ ತಂದ್ಕೊಡುತ್ತೆ ಮುಖಕ್ಕೆ. ಸೊ ಅದು ಫುಲ್ಲು ಅಬ್ಸರ್ವ್ ಮಾಡ್ಕೊಳ್ಳೋ ಗಂಟನೂ ನೀಟಾಗಿ ಮಸಾಜ್ ಮಾಡಿ. ಸೊ ಇದಾಗಿದೆ, ವೈಪ್ ಆಫ್ ಮಾಡಿಬಿಡೋಣ. ಸೊ ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ ಮಾಡಿ, ಯಾಕಂತಂದರೆ ನಿಮಗೂ ಗೊತ್ತಾಗಲಿ ಅಂತ. ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು 4th ಸ್ಟೆಪ್ ಬಂದು ಪೀಚ್ ಮಸಾಜ್ ಕ್ರೀಮು. ಇದು ಸ್ವಲ್ಪ ಆಯಿಲಿ ಇರುತ್ತೆ. ಸೊ ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಳೋಣ. ಸೊ ಮಸಾಜ್ ಮಾಡ್ಕೊಳ್ಬೇಕಿದು ಪೀಚ್ ಫ್ರೂಟ್ ಮಸಾಜ್ ಕ್ರೀಮ್ದು.
ಇನ್ನೊಂದು ಕಣ್ಣ ಹತ್ರನೇ ಹಾಕ್ಕೊಂತೀಯ ಏನೂ ಆಗಲ್ವಾ ಅಂತ ಕೇಳ್ತಾರೆ ಕೆಲವರು. ಕಣ್ಣಿಗೂ ಏನೂ ಎಫೆಕ್ಟ್ ಆಗಲ್ಲ ಗೈಸ್. ನಿಮ್ಗೆ ಬೇಕಿದ್ರೆ ಕಣ್ಣು ಮೇಲೆಲ್ಲನೂ ಹಚ್ಕೊಳ್ಬೋದು, ಏನೂ ತೊಂದರೆ ಆಗಲ್ಲ. ಯಾಕಂದರೆ ಇದು ತುಂಬಾ ನ್ಯಾಚುರಲ್ ಆಗಿದೆ. ಸೊ ಅದರಿಂದನೇ ತುಂಬಾ ಚೆನ್ನಾಗಿ ಇರುತ್ತೆ ಕೂಡ. ಸೊ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡ್ರೆ 3 days ಬೇಕಾಗುತ್ತೆ ರಿಸಲ್ಟ್ಸ್ ಗೊತ್ತಾಗೋಕ್ಕೆ. ಸೊ ನಾಟ್ ಇವನ್ ಫಾರ್ ಗರ್ಲ್ಸ್, ಎಲ್ಲರೂ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಬಟ್ 18+ ಆಗಿರೋರು ಮಾತ್ರ ಯೂಸ್ ಮಾಡಬೇಕು. ಮತ್ತು ಚಿಕ್ಕ ಮಕ್ಕಳಿಗೆ ಹಾಕ್ಬಿಡಕ್ಕೆ ಹೋಗಬೇಡಿ, ಯಾಕಂತಂದರೆ ಸೊ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಸೊ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಮಕ್ಕಳನ್ನ. ಸೊ ಚಿಕ್ಕ ಮಕ್ಕಳಿಗೆ ಬೇಡ, 18 ಮೇಲೆ ಆಗಿರೋರು ಬೇಕಾದ್ರೆ ಹಾಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನಿಜವಾಗ್ಲೂ ಸ್ಕಿನ್ನು ಬ್ರೈಟ್ ಆಗುತ್ತೆ, ಇದು ಸುಳ್ಳಲ್ಲ. ಸೊ ನನಗೆ ಪರ್ಸ್ನಲಿ ವರ್ಕ್ ಆಗಿದೆ, ಅದರಿಂದ ಹೇಳ್ತಾ ಇದ್ದೀನಿ. ಒಂದ್ಸತಿ ಟ್ರೈ ಮಾಡಿ, ಆಮೇಲೆ ನೀವೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ 15 ಮಿನಿಟ್ಸ್ ಆದಮೇಲೆ ಸೊ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಸೊ ತುಂಬ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ವಾಟರ್ ಹಾಕೊಂಡು ಸ್ವಲ್ಪ ನೀಟಾಗಿ ಮಸಾಜ್ ಮಾಡಿ, ಯಾಕಂದರೆ ಒಳಗಡೆಗೆಲ್ಲ ಹಿಡ್ಕೊಳ್ಬೇಕಲ್ಲ ಇದು. ತುಂಬ ಬೇಗ ಡ್ರೈ ಆಗುತ್ತೆ ಗೈಸ್. ಸೊ ಇದಾಗಿದೆ. ಸೊ ತೆಗೆದುಬಿಡೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು ನೀವೇ ಡಿಫ್ರೆನ್ಸ್. ಸೊ ಇದನ್ನು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿಕೊಂಡು ರಿಮೂವ್ ಮಾಡಿ, ಯಾಕಂತಂದರೆ ಡೆಡ್ ಸ್ಕಿನ್ ಎಲ್ಲನೂ ಬಂದುಬಿಡುತ್ತೆ. ಸೊ ನೀಟಾಗಿ ತೆಗಿಬೇಕು ಗೈಸ್. ಸೊ ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ಸೆನ್ಸಿಟಿವ್ ಸ್ಕಿನ್ ಇರೋ ಕೂಡ ಯೂಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಇದಾಗಿದೆ. ಸೊ ಸ್ವಲ್ಪ ಡ್ರೈ ಆಗಲಿ ಬೇಸು ಇಷ್ಟೇ. ಇದೊಂದು ಸ್ಟೆಪ್ ಇದೆ ಅಷ್ಟೇ, ಲಾಸ್ಟ್ ಸ್ಟೆಪ್. ಸೊ ಅಲ್ಲಿ ಪಾರ್ಲರಲ್ಲಿ ಏನು ಮಾಡ್ತಾರೋ ಹಾಗೆ. ಸೊ ನೆಕ್ಸ್ಟ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಜೆಲ್ ಇದೆ. ಸೊ ಇದು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ಬಿಡ್ತೀನಿ. ಸೊ ಇಷ್ಟೇ ವಿಡಿಯೋ. ಸೊ ಅಷ್ಟೇ ಗೈಸ್ ವಿಡಿಯೋ. ನೆಕ್ಸ್ಟು ಮಾಯ್ಶ್ಚರೈಸರ್ ಜೆಲ್ನ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ, ಅಷ್ಟೇ ಆಗೋಯ್ತು. ಸೊ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಮೇನ್ ಥಿಂಗ್ ಏನಂತಂದರೆ ಸ್ಕಿನ್ ಶೈನಿಂಗ್ ಆಗುತ್ತೆ ಇದರಿಂದ. ಸೊ ರ್ಯಾಂಡಮ್ ಆಗಿ ಯೂಸ್ ಮಾಡ್ತಿದ್ರೆ ನೀವು ಸೊ ಸ್ಕಿನ್ನೆಲ್ಲ ತುಂಬಾ ಚೇಂಜಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ. ಮಸಾಜ್ ಏನದು ಆಯಿಲ್ ಫ್ರೀ ಮಸಾಜ್ ಕುಕುಂಬರ್ದು ಜೆಲ್ ಹಾಕ್ಕೊಂಡ್ರೆ ಮುಗಿದೋಯ್ತು. ಸೊ ಆಯಿಲಿ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು ಗೈಸ್ ಇದನ್ನು, ಯಾಕಂದರೆ ಆಯಿಲ್ ಫ್ರೀ ಇದು. ಸೊ ತುಂಬಾ ಎಫೆಕ್ಟಿವ್ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು ನೀವೇ. ಸೊ ಯಾವುದೇ ಥರ ಎಫೆಕ್ಟ್ ಹಾಕಿಲ್ಲ ನಾನು. ಸೊ ಅಷ್ಟೇ ಮುಗಿದೋಯ್ತು. ಸೊ ದಯವಿಟ್ಟು ಯಾರ್ಯಾರೆಲ್ಲ ವಿಡಿಯೋನ ನೋಡಿದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ಹಾಕ್ತಿರ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಗೈಸ್. ಎಲ್ಲನೂ ಒಳ್ಳೆಯದೇ ಹಾಕ್ತೀನಿ, ಯಾವುದೇ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ಒಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್.